ಆರೋಪಪಟ್ಟಿಯ ಭಾಗವಾಗಿರದ ದಸ್ತಾವೇಜುಗಳನ್ನು ವಿಚಾರಣೆಯನ್ನು ಪ್ರಾರಂಭಿಸಿದ ನಂತರ ಪ್ರಾಸಿಕ್ಯೂಷನ್ಗಾಗಿ ಸಾಕ್ಷ್ಯದಲ್ಲಿ ಸ್ವೀಕರಿಸಬಹುದೇ ಎಂಬುದು ಈ ಮೊಕದ್ದಮೆಯಲ್ಲಿ ನಿರ್ಧರಿಸುವುದಕ್ಕಾಗಿ ಮುಂದಿಟ್ಟ ಪ್ರಶ್ನೆಯಾಗಿದೆ. ತನಿಖಾ ಏಜೆನ್ಸಿಯು ಮೂಲ ದಸ್ತಾವೇಜುಗಳನ್ನು ಸೂಕ್ತ ಮಹಜರ್ ಮೂಲಕ ಜಪ್ತಿ ಮಾಡಿ ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆಯ 173 ಸಬ್ಕ್ಲಾಸ್ 8ನೇ ಪ್ರಕರಣದ ಪರಿಭಾಷೆಯಲ್ಲಿ ಅದರ ಪ್ರಾಥಮಿಕ ವರದಿಗೆ ಪೂರಕ ವರದಿಯನ್ನು ಸಲ್ಲಿಸಬೇಕಿತ್ತು ಎಂದು ವಾದಿಸಿ ದಾಖಲೆಯಲ್ಲಿರುವ ಮೇಲಿನ ದಸ್ತಾವೇಜುಗಳನ್ನು ಸ್ವೀಕರಿಸಲು ಇದರಲ್ಲಿನ ಅರ್ಜಿದಾರರು ತೀವ್ರ ಆಕ್ಷೇಪಣೆಯನ್ನು ಎತ್ತಿದ್ದಾರೆ. ಜೆರಾಕ್ಸ್ ದಸ್ತಾವೇಜುಗಳ ಜಪ್ತಿಯ ವಾಸ್ತವ ಸಂಗತಿಯನ್ನು ಆರೋಪಪಟ್ಟಿಯೊಂದಿಗೆ ಹಾಜರುಪಡಿಸಲಾಗಿರುವ ದಿನಾಂಕ 24/6/2010 ಮಹಜರ್ ಬಹಿರಂಗಪಡಿಸುವುದಿಲ್ಲ. ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆಯ 242 ಸಬ್ಕ್ಲಾಸ್ 2ನೇ ಪ್ರಕರಣವು ಆರೋಪಪಟ್ಟಿಯನ್ನು ಸಲ್ಲಿಸಿದ ನಂತರ ತಡವಾದ ಹಂತದಲ್ಲಿ ದಸ್ತಾವೇಜುಗಳನ್ನು ಸಲ್ಲಿಸಲು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲು ಅವಕಾಶ ನೀಡುವುದಿಲ್ಲ. ಎಲ್ಲ ಸುಸಂಗತ ದಸ್ತಾವೇಜುಗಳನ್ನು ಆರೋಪಪಟ್ಟಿಯೊಂದಿಗೆ ಹಾಜರುಪಡಿಸಬೇಕೆಂದು ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆಯ 173 ಸಬ್ಕ್ಲಾಸ್ 8ನೇ ಪ್ರಕರಣವು ನಿಯಮಿಸುತ್ತದೆ. ಆದುದರಿಂದ ವಿಚಾರಣೆ ಅವಧಿಯಲ್ಲಿ ಪ್ರಸ್ತಾವಿಸಿದ ದಸ್ತಾವೇಜುಗಳನ್ನು ಹಾಜರುಪಡಿಸಲು ಪ್ರಾಸಿಕ್ಯೂಷನ್ಗೆ ಅವಕಾಶವಿರುವುದಿಲ್ಲ ಎಂದು ವಾದಿಸಲಾಗಿದೆ. 242ನೇ ಪ್ರಕರಣದ ಸಬ್ಕ್ಲಾಸ್ 3ನೇ ಉಪಪ್ರಕರಣವು ಪ್ರಾಸಿಕ್ಯೂಷನ್ ಸಮರ್ಥನೆಗಾಗಿ ಹಾಜರುಪಡಿಸಬಹುದಾದಂಥ ಎಲ್ಲ ಸಾಕ್ಷ್ಯಗಳನ್ನು ತೆಗೆದುಕೊಳ್ಳಲು ಮ್ಯಾಜಿಸ್ಟ್ರೇಟರ ಮೇಲೆ ಕಡ್ಡಾಯ ಕರ್ತವ್ಯವನ್ನು ಗೊತ್ತುಪಡಿಸುತ್ತದೆ. ಸಬ್ಕ್ಲಾಸ್ 3ನೇ ಉಪಪ್ರಕರಣದಲ್ಲಿರುವ ಹಾಜರುಪಡಿಸಿದ ಎಂಬ ಪದವು ತನಿಖಾ ಅವಧಿಯಲ್ಲಿ ಸಂಗ್ರಹಿಸಿದ ವಿಷಯಗಳನ್ನು ಅವಶ್ಯಕವಾಗಿ ದಾಖಲೆಗೆ ತೆಗೆದುಕೊಳ್ಳಲು ಅನುಮತಿ ನೀಡಬೇಕಾಗುತ್ತದೆ.